ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲೂ ಶುರುವಾಯಿತು ಸೋಲು ಗೆಲುವಿನ ಲೆಕ್ಕಾಚಾರ. ಗೆಲ್ಲುವ ಆತ್ಮವಿಶ್ವಾಸದಲ್ಲಿ ಉಭಯ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಇದ್ದಾರೆ. ಭದ್ರಕೋಟೆ ಉಳಿಸಿಕೊಳ್ಳುವ ತವಕದಲ್ಲಿ ಕಾಂಗ್ರೆಸ್ನ ನಾಯಕರು ಇದ್ದಾರೆ. ಈ ಬಾರಿ ಕ್ಷೇತ್ರದಲ್ಲಿ ಕಮಲ ಅರಳಿಸುವ ವಿಶ್ವಾಸದಲ್ಲಿ ಬಿಜೆಪಿ ಮುಖಂಡರಿದ್ದಾರೆ. ಕೈ ಅಭ್ಯರ್ಥಿ ಅನ್ನಪೂರ್ಣ, ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ನಡುವೆ ದೊಡ್ಡ ಫೈಟೇ ಇದೆ. ಬಳ್ಳಾರಿ ಎಂಟ್ರಿಯ ಬಳಿಕ ಮೊದಲ ಚುನಾವಣೆಯನ್ನು ಎದುರಿಸುತ್ತಿದ್ದಾರೆ ಜನಾರ್ದನ ರೆಡ್ಡಿ ಕೂಡ. ಕಾಂಗ್ರೆಸ್ ಪರ ಅಬ್ಬರ ಪ್ರಚಾರವನ್ನ ನಡೆಸಿದ್ದಾರೆ ಸಚಿವ ಸಂತೋಷ್ ಲಾಡು. ಹೀಗಾಗಿ ಭಾರೀ ಕುತೂಹಲ ಕೆರಳಿಸ್ತಾ ಇದೆ ಸಂಡೂರು ಬೈ ಎಲೆಕ್ಷನ್ ನ ರಿಸಲ್ಟ್. ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇದೆ. ಆದ್ರೆ ಈ ಬಾರಿ ಅಲ್ಲಿ ಬಿಜೆಪಿ ಗೆದ್ಕೊಂಡು ಬರಬೇಕು ಅಂತ ಬಿಜೆಪಿ ನಾಯಕರು ಶತಾಯಗತಾಯ ಪ್ರಯತ್ನ ಪಟ್ಟಿದ್ದಾರೆ. ಒಂದ್ ಕಡೆಯಲ್ಲಿ ಘಟಾನುಘಟಿ ನಾಯಕರುಗಳು ಕೂಡ ಅಭ್ಯರ್ಥಿಗಳ ಬೆನ್ನಿಗೆ ನಿಂತಿದ್ದಾರೆ. ನಾವೇ ಎಲೆಕ್ಷನ್ಗೆ ನಿಂತಿರೋದು ಅನ್ನೋ ರೀತಿಯಲ್ಲಿ ಅಲ್ಲಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಒಂದು ಕಡೆಯಲ್ಲಿ ಸಂತೋಷ್ ಲಾಡ್, ಇನ್ನೊಂದು ಕಡೆಯಲ್ಲಿ ರೆಡ್ಡಿ. ಸೊ ಹೀಗಿರಬೇಕಾದ್ರೆ ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲೂ ಕೂಡ ಸಹಜವಾಗಿ ಇಬ್ಬರೂ ಅಭ್ಯರ್ಥಿಗಳ ಮೇಲೆ ನಿರೀಕ್ಷೆಯನ್ನು ಜನ ಇಟ್ಕೊಂಡಿದ್ದಾರೆ. ಕೆಲವರು ಈ ಬಾರಿ ಅನ್ನಪೂರ್ಣ ಗೆದ್ದೇ ಗೆಲ್ತಾರೆ, ಕಾಂಗ್ರೆಸ್ನ ಕೋಟೆ ಇದು ಅನ್ನೋದನ್ನು ಹೇಳ್ತಾ ಇದ್ರೆ, ಈ ಬಾರಿ ಬಿಜೆಪಿ ಗೆಲ್ಲತ್ತೆ, ಬಿಜೆಪಿ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗಿದೆ. ಆ ತಂತ್ರಗಾರಿಕೆಗಳು ವರ್ಕೌಟ್ ಆಗುತ್ತೆ. ಬಂಗಾರು ಹನುಮಂತು ಗೆದ್ದೇ ಗೆಲ್ತಾರೆ. ಈ ಮುಖಾಂತರವಾಗಿ ಬಿಜೆಪಿ ಅಲ್ಲಿ ಬಾವುಟ ಹಾರಿಸುತ್ತೆ, ಗೆಲುವಿನ ಬಾವುಟ ಹಾರಿಸುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿಗಿದ್ದಾರೆ. ಆ ಕಾರಣಕ್ಕಾಗಿ ಸಾಲು ಸಾಲು ಸಮಾವೇಶ, ಸಾಲು ಸಾಲು ಭಾಷಣಗಳು ಇದೆಲ್ಲವೂ ಕೂಡ ಆಗಿತ್ತು. ಹಾಗಾಗಿ ನಾಳೆಯ ರಿಸಲ್ಟು ಮೇಲೆ ಎಲ್ಲರ ಕಣ್ಣಿದೆ. ಏನಾಗುತ್ತೆ, ಏನು ರಿಸಲ್ಟ್ ಬರುತ್ತೆ, ಯಾರ ಪರವಾಗಿ ಬರುತ್ತೆ, ಯಾರಿಗೆ ನಷ್ಟ ಆಗತ್ತೆ, ಯಾರಿಗೆ ಲಾಭ ಆಗತ್ತೆ, ಭದ್ರಕೋಟೆ ಹಾಗೆ ಉಳಿಯುತ್ತಾ, ಛಿದ್ರವಾಗತ್ತಾ, ಎಲ್ಲವೂ ಕೂಡ ನಾಳೆ ಗೊತ್ತಾಗಲಿದೆ. ನಾಳೆ ಸಂಡೂರು ಉಪಚುನಾವಣೆಯ ಫಲಿತಾಂಶ. ಬಳ್ಳಾರಿಯಲ್ಲಿ ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಬೆಟ್ಟಿಂಗ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ಪರ ಮತ್ತು ವಿರುದ್ಧ ಬೆಟ್ಟಿಂಗ್ಗಳು ನಡೀತಾ ಇದೆ. ಕುಡಿತಿನಿ ಗ್ರಾಮದಲ್ಲಿ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ಬಾಜಿ ಕಟ್ಟಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಗೆಲ್ತಾರೆ ಅಂತ 1 ಲಕ್ಷ ಬೆಟ್ಟಿಂಗ್ ಕಟ್ಟಲಾಗಿದೆ. ಬಿಜೆಪಿ ಅಭ್ಯರ್ಥಿ ಹನುಮಂತು ಗೆಲ್ತಾರೆ ಅಂತಲೂ ಕೂಡ 1 ಲಕ್ಷ ಬೆಟ್ಟಿಂಗ್ ಕಟ್ಟಲಾಗಿದೆ. ಚೋರನೂರು ಗ್ರಾಮದಲ್ಲಿ ಜಮೀನನ್ನೇ ಬೆಟ್ಟಿಂಗ್ ಕಟ್ಬಿಟ್ಟಿದ್ದಾರೆ. ಕಟ್ಟುವುದಕ್ಕೆ ಸಿದ್ಧರಾಗ್ಬಿಟ್ಟಿದ್ದಾರೆ ರೈತರು. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಗೆಲುವು ನಿಶ್ಚಿತ ಅಂತ ರೈತರು ಬಾಜಿ ಕಟ್ತಾ ಇದ್ದಾರೆ. ನೋಡಿ, ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಮಾಡೋ ಹಾಗಿಲ್ಲ, ತಪ್ಪು. ನೋಡಿ, ಯಾರೇ ಗೆದ್ರೂ ಯಾರೇ ಸೋತ್ರೂ ಈಗ ನೀವು ಕಟ್ಟಿದಂಥ ಅಭ್ಯರ್ಥಿಗಳು ಯಾರೋ ಪರವಾಗಿ ಕಟ್ಟಿದ್ದೀರಾ. ಕೆಲವರೆಲ್ಲ ಜಮೀನನ್ನೆಲ್ಲ ಬಾಜಿ ಕಟ್ಟೋದಕ್ಕೆ ರೆಡಿ ಆಗಿದ್ದಾರಂತೆ, ಜಾನುವಾರುಗಳನ್ನೆಲ್ಲ ಬಾಜಿ ಕಟ್ತಿದ್ದಾರಂತೆ. ಗೆದ್ದವ್ರು ಯಾರಾದರೂ ಬಂದು ಬಿಡಿಸ್ಕೊಡ್ತಾರಾ? ಇಲ್ಲ ತಾನೆ, ನಿಮಗೆ ಲಾಸ್ ಆಗತ್ತೆ. ಸೊ ಆದ್ರೂ ಕೂಡ ಒಂದು ಕ್ರೇಜ್, ಎಷ್ಟು ಮಟ್ಟಿಗೆ ಕ್ರೇಜ್ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅನ್ನಪೂರ್ಣ ಗೆಲ್ತಾರೆ ಅಂತ 1 ಲಕ್ಷ ಕಟ್ಟಿದ್ದಾರಂತೆ. ಬಂಗಾರು ಹನುಮಂತನೇ ಗೆಲ್ಲೋದು ಅಂತ 1 ಲಕ್ಷ ಕಟ್ಟಿದ್ದಾರಂತೆ. ಅದರ ಜೊತೆಗೆ ಜಮೀನನ್ನು ಕೂಡ ಬೇಕಾದರೆ ನಾವು ಬಾಜಿ ಕಟ್ತೀವಿ ಅಂತ ಸಿದ್ಧರಾಗಿದ್ದಾರಂತೆ. ಬೆಟ್ಟಿಂಗ್ ಅಂತೂ ಸಿಕ್ಕಾಪಟ್ಟೆ ನಡೀತಾ ಇದೆಯಂತೆ. ನಾಳೆ ಅಲ್ಲೂ ಕೂಡ ಕುತೂಹಲ, ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ. ಸೊ ಈ ಬಾರಿ ಅಷ್ಟು ಮಟ್ಟಿಗೆ ಕ್ರೇಜ್ ಇದೆ. ಯಾವಾಗ್ಲೂ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು, ಬಟ್ ಈ ಬಾರಿ ಟಫ್ ಫೈಟ್ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಸಹಜವಾಗಿಯೇ ಕಾಂಪಿಟೇಷನ್ ಜಾಸ್ತಿ ಇದೆ.